ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆ ಹಾಗೇನೆ ಗೃಹಲಕ್ಷ್ಮಿ ಹಣಕ್ಕೆ ಒಂದ್ ಕಡೆಯಲ್ಲಿ ಗ್ರಹಣ ಹಿಡಿದಂತಿತ್ತು. ಸಾಕಷ್ಟು ಜನ ಹೇಳ್ತಾ ಇದ್ರು ಅನ್ನಭಾಗ್ಯ ಹಾಗೇನೆ ಗೃಹಲಕ್ಷ್ಮಿಯ ಹಣ ನಮ್ಮ ಖಾತೆಗೆ ಜಮಾ ಆಗಿಲ್ಲ ಅಂತ ಹೇಳಿ. ಆದರೆ ಇವರೆಲ್ಲರಿಗೂ ಕೂಡ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಶೀಘ್ರದಲ್ಲೇ ಅನ್ನಭಾಗ್ಯ ಅಕ್ಕಿ ನೀಡುವ ಯೋಜನೆ ಅಥವಾ ಗೃಹಲಕ್ಷ್ಮಿಯ ಹಣ ಜಮಾ ಆಗಲಿದೆ ನಿಮ್ಮ ಖಾತೆಗೆ ಎನ್ನುವುದಾಗಿ ಸರ್ಕಾರ ಹೇಳಿದೆ. ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಅನ್ನಭಾಗ್ಯ ಯೋಜನೆ ಹಣದ ಬದಲು ಅಕ್ಕಿ ವಿತರಣೆ. ಫೆಬ್ರವರಿಯಿಂದಲೇ 5 ಕೆಜಿ ಅಕ್ಕಿ ಎಂದ ಮುನಿಯಪ್ಪ. ಜನಾಕ್ರೋಶ, ವಿಪಕ್ಷಗಳ ಟೀಕೆ ಎಚ್ಚೆತ್ತ ರಾಜ್ಯ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆ ಅನ್ನಭಾಗ್ಯ ಚುನಾವಣೆಯ ವೇಳೆ ಕೊಟ್ಟ ಭರವಸೆ ಈಡೇರಿಸಲಿಲ್ಲ. ಅಕ್ಕಿ ಬದಲು ಹಣ ನೀಡಿದ್ರು. ಬಳಿಕ ಅಕ್ಕಿ ಸಿಕ್ಕ ಮೇಲೆ ಹಣ ಬಂದ್ ಮಾಡಿ ಅಕ್ಕಿ ನೀಡಲು ಮುಂದಾಗಿದ್ದಾರೆ. 10 ಕೆಜಿ ಘೋಷಿಸಿ 5 ಕೆಜಿ ಅಕ್ಕಿ ಕೊಟ್ಟು 5 ಕೆಜಿಗೆ ಅಕ್ಕಿಗೆ ಹಣವನ್ನ ನೀಡಲಾಗ್ತಾ ಇತ್ತು. ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಯು ಜನರ ಕೈಗೆ ಸೇರ್ತಾ ಇಲ್ಲ ಎನ್ನುವ ಜನರ ಆಕ್ರೋಶವು ಹೆಚ್ಚಾಗಿತ್ತು. ಇದರಿಂದ ಹೊರಬರಲು ಸರ್ಕಾರ ಭಾರಿ ಕಸರತ್ತನ್ನ ಮಾಡಿದೆ. ಅನ್ನಭಾಗ್ಯ ಯೋಜನೆಗೆ ಕೇಂದ್ರ ಅಕ್ಕಿ ಕೊಡ್ತಾ ಇಲ್ಲ ಅನ್ನುವ ಆರೋಪ ಮಾಡಿತ್ತು. ಇದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ತಿಕ್ಕಾಟಕ್ಕೂ ಕಾರಣವಾಗಿತ್ತು. ಅಂತಿಮವಾಗಿ ಎಲ್ಲವೂ ತಿಳಿಯಾಗ್ತಾ ಇದೆ. ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ಕೊಡಲು ಕೇಂದ್ರ ಒಪ್ಪಿಗೆ. ಅನ್ನಭಾಗ್ಯ 3 ತಿಂಗಳ ಬಾಕಿ ಹಾಗೂ ಅಕ್ಕಿ ನೀಡುವ ಗೊಂದಲಕ್ಕೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ತೆರೆ ಎಳೆದ್ರು. ಅನ್ನಭಾಗ್ಯ ಯೋಜನೆಯಲ್ಲಿ 5 ಕೆಜಿ ಅಕ್ಕಿಯ ಬದಲಾಗಿ ₹170 ಹಣವನ್ನ ನೀಡಲಾಗ್ತಾ ಇತ್ತು. ಸದ್ಯ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಜೊತೆಗೆ ಮಾತುಕತೆ ನಡೆಸಿ ರಾಜ್ಯಕ್ಕೆ ಅಗತ್ಯವಿರುವ ಅಕ್ಕಿಯನ್ನ ಕೊಡಲು ಕೇಂದ್ರ ಸರ್ಕಾರ ಒಪ್ಪಿದೆ. ಇದೇ ತಿಂಗಳಿಂದಲೇ ಅಕ್ಕಿಯನ್ನ ಗ್ರಾಹಕರಿಗೆ ನೀಡಲಾಗುವುದು. ಪ್ರತಿ ತಿಂಗಳಿಗೆ 2.29 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಅವಶ್ಯಕತೆ ಇದ್ದು ವರ್ಷಕ್ಕೆ 27.48 ಲಕ್ಷ ಮೆಟ್ರಿಕ್ ಅಕ್ಕಿ ಅವಶ್ಯಕತೆ ಇದೆ ಎಂದು ಆಹಾರ ಸಚಿವ ಮುನಿಯಪ್ಪ ಮಾಹಿತಿ ನೀಡಿದರು. ಕೇಂದ್ರದಿಂದ ಅಕ್ಕಿ ಖರೀದಿ ₹150 ಕೋಟಿ ಉಳಿತಾಯ. ಕೇಂದ್ರ ಸರ್ಕಾರದ ಮೊದಲು 1 ಕೆಜಿ ಅಕ್ಕಿಗೆ ₹28 ನಿಗದಿಪಡಿಸಿತ್ತು. ಅದಾದ ಬಳಿಕ ಕೇಂದ್ರ ಸರ್ಕಾರ 17/1/2025 ಪ್ರತಿ ಕೆಜಿಗೆ ₹22.5 ಕೊಡಲು ನಿರ್ಧರಿಸಿದೆ. ತಿಂಗಳಿಗೆ 2.29 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಅವಶ್ಯಕವಿದೆ. ಅದರಂತೆ ವಾರ್ಷಿಕವಾಗಿ 27.48 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಬೇಕಾಗುತ್ತೆ. ಆ ಅಕ್ಕಿಯನ್ನು ಕೊಡಲು ಕೇಂದ್ರ ಒಪ್ಪಿದೆ. ಇನ್ನು ಎಫ್ಸಿಐ ಇಂದ ಅಕ್ಕಿ ಖರೀದಿ ಮಾಡೋದ್ರಿಂದ ₹22ಗೆ ಸಿಗತ್ತೆ. ಸಾರಿಗೆ ವೆಚ್ಚ ಸೇರಿ ₹25 ವೆಚ್ಚವಾಗುತ್ತೆ. ಇದರಿಂದ ಸರ್ಕಾರಕ್ಕೆ ಪ್ರತಿ ಕೆಜಿಗೆ ₹9 ಹಣ ಉಳಿತಾಯವಾಗಲಿದ್ದು ಒಟ್ಟಾರೆ ಸುಮಾರು 150ರಿಂದ 180 ಕೋಟಿ ಪ್ರತಿ ತಿಂಗಳು ಸರ್ಕಾರಕ್ಕೆ ಉಳಿತಾಯವಾಗಲಿದೆ ಎಂದು ತಿಳಿಸಿದರು. ಮಾತು ಕೊಟ್ಟಂತೆ ₹34 ರೇಟಲ್ಲೇ ಕೊಟ್ವಿ. ಈವನ್ ಈ ಅಕ್ಕಿಯನ್ನು 22.5 ಮಾಡಿದರೂ ಕೂಡ ನಾವು ಮಾತು ಕೊಟ್ಟ ಪ್ರಕಾರ ಅಕ್ಕಿ ನಮಗೆ ಸಿಗೋವರೆಗೂ ಕೂಡ 34 ರೇಟಲ್ಲೇ ನಾವು ₹170 ಪ್ರತಿ ವ್ಯಕ್ತಿಗೂ ಕೊಟ್ಟು 4 ಕೋಟಿಗಿಂತ ಹೆಚ್ಚು ಜನಕ್ಕೆ ಕೊಡುವಂಥ ಕೆಲಸ ಮಾಡಿದ್ವಿ. ನಮ್ಮ ಕಮಿಟ್ಮೆಂಟು. ಯಾಕಂದರೆ ಹೇಳಿದ್ವಿ, ನಡ್ಕೋಬೇಕು. ಅಕ್ಕಿ ಅವತ್ತೇ ಕೊಟ್ಟಿದ್ದರೆ ನಮಗಿದೇನು ಆಗ್ತಾ ಇರಲಿಲ್ಲ. ಈಗ ಅವರು ಮುಂದೆ ಬಂದಿದ್ದಾರೆ, ಅಕ್ಕಿ ಕೊಡ್ತೀವಿ ಅಂತ. ಅನರ್ಹರು BPL ಕಾರ್ಡ್ ತ್ಯಾಗ ಮಾಡಿ. ಕಾರ್ಡ್ ಪರಿಶೀಲನೆ ವೇಳೆ ಸಿಕ್ಕಿಬಿದ್ರೆ ದಂಡ ಖಚಿತ. ತಾಂತ್ರಿಕ ಕಾರಣದಿಂದ ಸ್ಥಗಿತವಾಗಿದ್ದ ನವೆಂಬರ್, ಡಿಸೆಂಬರ್, ಜನವರಿ 3 ತಿಂಗಳ ಬಾಕಿ ತಕ್ಷಣ ಪಾವತಿಸುತ್ತೇವೆ. BPL ಕಾರ್ಡ್ ಪಡೆದಿರುವ APL ಫಲಾನುಭವಿಗಳು ಸ್ವಯಂ ಪ್ರೇರಿತವಾಗಿ ಕಾರ್ಡ್ ತ್ಯಜಿಸಿ, ಇಲ್ಲದಿದ್ದಲ್ಲಿ ಪರಿಶೀಲನೆ ವೇಳೆ ಸಿಕ್ಕಿಬಿದ್ರೆ ದಂಡ ಶುಲ್ಕ ಪಾವತಿಸಬೇಕಾಗುತ್ತೆ ಎಂದು ಸಚಿವ ಮುನಿಯಪ್ಪ ಎಚ್ಚರಿಕೆಯನ್ನ ನೀಡಿದ್ರು. ಆಡಳಿತ ಹದಗೆಟ್ಟಿದೆ ಎಂದು ವಿಜಯೇಂದ್ರ ವಾಗ್ದಾಳಿ. ಗ್ಯಾರಂಟಿಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಗ್ಯಾರಂಟಿ ಹಣ ಹೊಂದಿಸಲಾಗದೆ ಸರ್ಕಾರ ದರ ಹೆಚ್ಚಿಗೆ ಮಾಡ್ತಾ ಇದೆ. ರಾಜ್ಯದಲ್ಲಿ ಆರ್ಥಿಕತೆ ಸುಭದ್ರವಾಗಿದೆ ಎಂದು ಸಿಎಂ ಹೇಳ್ತಾರೆ. ಆದರೆ 5-6 ತಿಂಗಳಿನಿಂದ ಜನರಿಗೆ ಹಣ ತಲುಪ್ತಾ ಇಲ್ಲ. ರಾಜ್ಯದ ಪರಿಸ್ಥಿತಿ ಹದಗೆಟ್ಟಿದೆ ಎಂದು ವಿಜಯೇಂದ್ರ ಕಿಡಿಕಾರಿದ್ರು. ಕಾಂಗ್ರೆಸ್ ಪಕ್ಷ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತ ಭರವಸೆಗಳು, ಆ ಗ್ಯಾರಂಟಿಗಳು, ಈ ಗ್ಯಾರಂಟಿಗಳ ಅನುಷ್ಠಾನದ ಪರಿಣಾಮವಾಗಿ ಎಲ್ಲ ವರ್ಗದ ಜನರು ಕೂಡ ಸಂತೋಷವಾಗಿದ್ದಾರೆ ಅನ್ನುವ ಭ್ರಮೆನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾರೆ ಅನ್ನೋದು ಚರ್ಚಾ ವಿಷಯ ಆಗಿದೆ. ಇವತ್ತು ಒಂದು ಕಡೆ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾರೆ, ಮತ್ತೊಂದು ಕಡೆಗೆ
ಪ್ರೈಸ್ ಹೈಕ್ ಎಲ್ಲ ರಂಗದಲ್ಲೂ ಕೂಡ ದರವನ್ನು ಹೆಚ್ಚನ್ನು ಮಾಡಿರ್ತಕ್ಕಂಥ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ತದೆ. ಒಟ್ನಲ್ಲಿ ಅನ್ನಭಾಗ್ಯ ಯೋಜನೆ ಅಕ್ಕಿ ನೀಡುವ ಗೊಂದಲಕ್ಕೆ ತೆರೆ ಬಿದ್ದಿದೆ. ಕೇಂದ್ರ ಸರ್ಕಾರ ಅಕ್ಕಿ ಪೂರೈಸುವ ಗ್ಯಾರಂಟಿ ನೀಡಿರೋದು ವಿಶೇಷ. ಎಲ್ಲವೂ ಅಂದುಕೊಂಡಂತೆ ನಡೆದ್ರೆ ಮಾರ್ಚ್ ತಿಂಗಳಲ್ಲಿ ಫೆಬ್ರವರಿ ತಿಂಗಳ ಅಕ್ಕಿಯೂ ಸೇರಿ 15 ಕೆಜಿ ಫಲಾನುಭವಿಗಳಿಗೆ ಹಂಚಿಕೆಯಾಗಲಿದೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.